ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇವತ್ತಿನ ಸಂಪೂರ್ಣ ಪ್ರಚಲಿತ ಘಟನೆಗಳನ್ನ ನೋಡ್ಕೊಳ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ಸೆಪ್ಟೆಂಬರ್ ತಿಂಗಳ ಒಂದು ಪ್ರಚಲಿತ ಘಟನೆಗಳನ್ನ ನಾವು ನೋಡ್ತಾ ಇದ್ದೇವೆ. ಅತಿ ಮುಖ್ಯವಾಗಿ ನಮ್ಮ ಚಾನೆಲ್ನಲ್ಲಿ ಫ್ರೀ ಆಗಿ ಪ್ರಚಲಿತ ಘಟನೆಗಳನ್ನ ಕೊಡುವಂತ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಪ್ರಯತ್ನ ನಿಮಗೆ ಯೂಸ್ಫುಲ್ ಆಗ್ತಾ ಇದ್ದಲ್ಲಿ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮುಂದೆ ಬರ್ತಕ್ಕಂಥ ಎಲ್ಲಾ ತರಗತಿಗಳನ್ನ ನೀವು ನೋಡ್ಕೊಳ್ತಾ ಹೋಗಬಹುದು. ಈ ಒಂದು PDF ಬೇಕಾದಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಅನ್ನು ಕೂಡ ನೀವು ಜಾಯಿನ್ ಆಗಿ ನಮ್ಮ ಒಂದು PDF ಅನ್ನು ಫ್ರೀ ಆಗಿ ನೀವು ತೆಗೆದುಕೊಳ್ಳಬಹುದು ಟೆಲಿಗ್ರಾಮ್ ಚಾನಲ್ ಅಲ್ಲಿ. ಟೆಲಿಗ್ರಾಮ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೇವೆ, ಎಲ್ಲರೂ ಕೂಡ ಜಾಯಿನ್ ಆಗಿ. ಓಕೆ, ಬನ್ನಿ ಈಗ ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ನೋಡೋಣ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ: ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲು ರಿಯೋ ಕಾರ್ನಿವಲ್ ಶೈಲಿಯಲ್ಲಿ ಬಾತುಕಮ್ಮ ಎಂಬತಕ್ಕಂಥ ಒಂದು ಹಬ್ಬವನ್ನ ಆಚರಣೆ ಮಾಡಲು ಯಾವ ಭಾರತೀಯರ ಜೈಲಿ ಘೋಷಣೆ ಮಾಡಿದೆ ಅಂತ. ಬಾತುಕಮ್ಮ ಎಂಬತಕ್ಕಂಥ ಒಂದು ಫೆಸ್ಟಿವಲ್, ಬಾತುಕಮ್ಮ ಎಂಬತಕ್ಕಂಥ ಒಂದು ಹಬ್ಬವನ್ನ ಯಾವ ಒಂದು ಇಲ್ಲಿ ರಾಜ್ಯ ಇಲ್ಲಿ ಏನಪ್ಪಾ ಮಾಡುತ್ತೆ ಅಂತ ಅಂದ್ರೆ, ಫೆಸ್ಟಿವಲ್ ಆಚರಣೆ ಮಾಡುತ್ತೆ ಅಂತ ಅಂದ್ರೆ, ಇಲ್ಲಿ ಎರಡು ಆಪ್ಷನ್ಗಳು ಆಗಬಹುದು. ಆದ್ರೆ ಒಂದೇ ಆಪ್ಷನ್ ಹಾಕಬೇಕು ಅಂತ ಅಂದ್ರೆ ಇಲ್ಲಿ ತೆಲಂಗಾಣ ಎಂಬತಕ್ಕಂಥದ್ದು. ತೆಲಂಗಾಣ ಅತಿ ಮುಖ್ಯವಾಗಿ ಆಚರಣೆಯನ್ನು ಮಾಡ್ತದೆ. ಅದರ ಜೊತೆಗೆ ಆಂಧ್ರ ಪ್ರದೇಶ ಕೂಡ ಇಲ್ಲಿ ಏನು ಆಚರಣೆಯನ್ನು ಮಾಡ್ತದೆ ಈ ಒಂದು ಬಾತುಕಮ್ಮ ಎಂಬತಕ್ಕಂಥ ಹಬ್ಬ. ಇದನ್ನ ಅಂತಾರಾಷ್ಟ್ರೀಯ ಪ್ರವಾಸಿಗರನ್ನ ರಾಜ್ಯಕ್ಕೆ ಆಕರ್ಷಿಸುವ ಒಂದು ಗುರಿಯೊಂದಿಗೆ ಬ್ರೆಜಿಲ್ನ ಒಂದು ರಿಯೋ ಕಾರ್ನಿವಲ್ ಮಾದರಿಯಲ್ಲಿ ಬಾತುಕಮ್ಮ ಹಬ್ಬವನ್ನ ಆಚರಣೆ ಮಾಡಲು ತೆಲಂಗಾಣ ಯೋಜನೆಗಳನ್ನು ಇಲ್ಲಿ ಪ್ರಕಟ ಮಾಡಿದೆ. ಬಾತುಕಮ್ಮ ಹಬ್ಬವು ಗೌರಿ ದೇವತೆಗೆ ಅರ್ಪಿತವಾಗಿರ್ತಕ್ಕಂಥ ಹೂವಿನ ಹಬ್ಬ ಆಗಿದ್ದು, ಅಲ್ಲಿ ಮಹಿಳೆಯರು ಸುಂದರವಾದ ಒಂದು ಹೂವಿನ ಅಲಂಕಾರಗಳನ್ನು ಇಲ್ಲಿ ರಚನೆಯನ್ನ ಮಾಡ್ತಾರೆ ಮತ್ತು ರೋಮಾಂಚಕ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಇಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ ಬಾತುಕಮ್ಮ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲ ಮಾಹಿತಿಗಳನ್ನ ನೋಡೋದಾದ್ರೆ, ಇಲ್ಲಿ ಈ ಒಂದು ಬಾತುಕಮ್ಮ ಹಬ್ಬ ಏನಿದೆ ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಕೆಲವು ಭಾಗಗಳ ಒಂದು ಮಹಿಳೆಯರು ಒಂದು ಹಿಂದೂ ಹೂವಿನ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾರೆ. ತೆಲಂಗಾಣ ಮತ್ತು ಇಲ್ಲಿ ಏನು ಆಂಧ್ರ ಪ್ರದೇಶದ ಒಂದು ಕೆಲವೊಂದು ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಈ ಒಂದು ಹಬ್ಬವನ್ನ ಆಚರಣೆಯನ್ನ ಇಲ್ಲಿ ಮಾಡ್ತಾರೆ. ಅದೇ ಇಲ್ಲಿ ತೆಲುಗಿನಲ್ಲಿ ಬಾತುಕಮ್ಮ ಅಂತ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ, ಇಲ್ಲಿ ದೇವತೆ ಜೀವಂತವಾಗಿ ಇಲ್ಲಿ ಬರುತ್ತಾಳೆ ಅಂತ ಇಲ್ಲಿ ಅರ್ಥವನ್ನ ಕೊಡ್ತದೆ ಬಾತುಕಮ್ಮ ಎಂಬತಕ್ಕಂಥದ್ದು. ದೇವತೆ ಜೀವಂತವಾಗಿ ಇಲ್ಲಿ ಬರ್ತಾಳೆ ಅಂತಕ್ಕಂಥದ್ದು. ಈ ಒಂದು ಬಾತುಕಮ್ಮ ಒಂದು ಸುಂದರವಾದ ಹೂವಿನ ರಾಶಿಯಾಗಿದ್ದು, ವಿವಿಧ ವೈಶಿಷ್ಟ್ಯ ಕಾಲೋಚಿತ ಹೂವುಗಳಿಂದ ಜೋಡಿಸಲ್ಪಟ್ಟಿದ್ದು, ಅವುಗಳಲ್ಲಿ ಹೆಚ್ಚಿನವುಗಳಾಗಿ ಇಲ್ಲಿ ಔಷಧೀಯ ಮೌಲ್ಯಗಳನ್ನ ಇವು ಹೊಂದಿರತಕ್ಕಂಥದ್ದು. ಔಷಧೀಯ ಮೌಲ್ಯಗಳನ್ನ ಇಲ್ಲಿ ಹೊಂದಿರತಕ್ಕಂಥದ್ದು ಅತಿ ಮುಖ್ಯವಾಗಿ ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ? ಮುಂದಿನ ಪ್ರಶ್ನೆ ಇಲ್ಲಿ ಆ ಭಾರತೀಯ ಒಂದು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಅಥವಾ ಇಲ್ಲಿ FSSAI ಅಂತ ಕರಿತೇವೆ. ಓಕೆನಾ? ಇದರ ಒಂದು ಹೊಸ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಥವಾ CEO ಆಗಿ ಇಲ್ಲಿ ಯಾರು ನೇಮಕ ಆಗಿದ್ದಾರೆ ಅಂತ. ಇನ್ನೊಂದು FSSAI ಇದರ ಒಂದು ಏನಪ್ಪಾ ಅಂತ ಅಂದ್ರೆ ನಿರ್ದೇಶಕರು ಇತ್ತೀಚೆಗೆ ಅಂದ್ರೆ ಜನವರಿನಲ್ಲಿ ತುಂಬಾ ನ್ಯೂಸ್ ಅಲ್ಲಿ ಇದ್ರು. ಈ ಒಂದು ಜನವರಿಯಲ್ಲಿ ಇವರನ್ನ ಒಂದು ನೇಮಕಾತಿ ಮಾಡ್ಕೊಳ್ಳೋದಾಯಿತು. ನಿರ್ದೇಶಕರು ಯಾರು ಅಂತ ಅಂದ್ರೆ ಅಶುತೋಷ್ ಅಗ್ನಿಹೋತ್ರಿ. ಇಲ್ಲಿ FSSAI ನ ಒಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೇಳಿದರೆ ಸಂಜಯ್ ಸುಧೀರ್, ಹರ್ಷವರ್ಧನ್ ಶ್ರಿಂಗ್ಲಾ, TS ತಿರುಮೂರ್ತಿ, ರಜಿತ್ ಪುನ್ಹಾನಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ರಜಿತ್ ಪುನ್ಹಾನಿ ಅಂತಕ್ಕಂಥವ್ರು. ಬಿಹಾರ್ ಕೇಡರ್ನ 1991 ಬ್ಯಾಚ್ನ ಒಂದು IAS ಅಧಿಕಾರಿ ರಜಿತ್ ಪುನ್ಹಾನಿ ಅವರು ಇಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರದ ಹೊಸ CEO ಆಗಿ ಅವರನ್ನ ನೇಮಕ ಇಲ್ಲಿ ಮಾಡಲಾಗಿದೆ. ಹಾಗಾದ್ರೆ ನಾವು ಈ ಒಂದು FSSAI ಬಗ್ಗೆ
ಸ್ವಲ್ಪ ಮಾಹಿತಿಗಳನ್ನ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖ ಮಾಹಿತಿಗಳು ನೋಡಬಹುದು. ಇದೊಂದು ಶಾಸನಬದ್ಧ ಸಂಸ್ಥೆ ಆಗಿದೆ. ಸ್ಟ್ಯಾಚ್ಯೂಟರಿ ಬಾಡಿ ಅಂತ ಕರಿತೀವಿ. ಇದೊಂದು ಶಾಸನ ಸಂಸ್ಥೆ ಆಗಿದ್ದು ಇಲ್ಲಿ 2006ರ ಒಂದು ಕಾಯ್ದೆ ಅಡಿಯಲ್ಲಿ ಆಹಾರ ಸುರಕ್ಷತೆ ಮಾನದಂಡಗಳೊಂದು ಕಾಯ್ದೆ 2006ರ ಅಡಿಯಲ್ಲಿ ಇದನ್ನ ಸ್ಥಾಪನೆಯನ್ನ ಮಾಡಲಾಗಿದೆ. ಪೋಷಕರ ಸಚಿವಾಲಯ ಅಂತಂದ್ರೆ ಇದು ಯಾವ ಸಚಿವಾಲಯದ ಒಂದು ಅಡಿ ಬರುತ್ತೆ ಅಂತ ನೋಡೋದಾದ್ರೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಒಂದು ಸಚಿವಾಲಯದ ಅಡಿಯಲ್ಲಿ ಈ ಒಂದು FSSAI ಬರ್ತದೆ. ಈ ಒಂದು ಸಚಿವಾಲಯದ ಅಡಿಯಲ್ಲಿ ತುಂಬಾ ಇಂಪಾರ್ಟೆಂಟ್, ಡೈರೆಕ್ಟ್ ಆಗಿ ಪ್ರಶ್ನೆಗಳು ಇದೇ ರೀತಿ ಬರುವುದು. ಇದು ಸಚಿವಾಲಯ ಯಾವ ಅಂಡರ್ ಬರುತ್ತೆ ಅಂತ ಪ್ರಶ್ನೆಗಳು ಬರ್ತವೆ, ಅದಕ್ಕಾಗಿ ನೆನಪಿಟ್ಕೊಳ್ಳಿ. ಹಾಗಾದ್ರೆ ಇದರ ಒಂದು ಧ್ಯೇಯ ಏನಪ್ಪಾ ಅಂತ ಅಂದ್ರೆ ಆಹಾರ ಪದಾರ್ಥಗಳಿಗೆ ವೈಜ್ಞಾನಿಕ ಮಾನದಂಡಗಳನ್ನ ನಿಗದಿಪಡಿಸೋದು ಮತ್ತು ಸುರಕ್ಷಿತ ಮತ್ತು ಆರೋಗ್ಯಕರ ಆಹಾರವನ್ನ ಖಚಿತಪಡಿಸಿಕೊಳ್ಳುವುದು, ಅವುಗಳ ತಯಾರಿಕೆ, ಸಂಗ್ರಹಣೆ, ವಿತರಣೆ ಮತ್ತು ಮಾರಾಟ ಮತ್ತು ಆಮದನ್ನ ನಿಯಂತ್ರಣ ಮಾಡ್ತಕ್ಕಂಥದ್ದು ಇದು FSSAI ನ ಒಂದು ಏಮ್ ಅಥವಾ ಕೆಲಸ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಇದನ್ನ ಸ್ಥಾಪನೆ ಯಾವಾಗ ಮಾಡಲಾಯಿತು ಅಂತ ಕೇಳಿದ್ರೆ ಈ ಕಾಯ್ದೆಯನ್ನ 2006 ಆಕ್ಟ್ ಅಥವಾ FSSAI ಆಕ್ಟ್ 2005 ನಲ್ಲಿ ಇದನ್ನ ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ಕಾರ್ಯಗತಗೊಳಿಸಲಾಯಿತು. ಇದು FSSAI ನ ಒಂದು ಸ್ಥಾಪನೆಗೆ ಕಾರಣ ಆಯಿತು. ಓಕೆನಾ? ಅರ್ಥ ಆಗ್ತಿದೆನಾ? ಅರ್ಥ ಆಗ್ತಾ ಇದೆ ಎಲ್ಲರೂ ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಪ್ರಶ್ನೆ, ಇಲ್ಲಿ ಬಾಹ್ಯಾಕಾಶ ಯಾತ್ರೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿರತಕ್ಕಂತಹ ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ನ ಒಂದು ಹೆಸರು ಏನು ಅಂತ ತುಂಬಾ ನ್ಯೂಸ್ ಅಲ್ಲಿ ಇದೆ. ಮೈಕ್ರೋ ಪ್ರೊಸೆಸರ್ ವಿಕ್ರಮ್ 3201 ಅಂತ. ಇದು ನಮ್ಮ ಒಂದು ಇಂಡಿಜಿನಿಯಸ್ ಭಾರತದಲ್ಲಿ ತಯಾರಿಸಿರ್ತಕ್ಕಂಥದ್ದು. ಭಾರತದಲ್ಲಿ ತಯಾರಿಕೆ ಮಾಡಿರ್ತಕ್ಕಂತಹ ಒಂದು ಮೈಕ್ರೋ ಪ್ರೊಸೆಸರ್ ಆಗಿದೆ. ಅದರ ಹೆಸರು ವಿಕ್ರಮ್ 3201 ಅಂತ. ಇಲ್ಲಿ ನೋಡಬಹುದು ವಿಕ್ರಮ್ 3201 ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ ಒಂದು 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದ್ದು ಇದನ್ನ ಇಸ್ರೋದ ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ VSSC ಮತ್ತು ಮೊಹಾಲಿಯಲ್ಲಿರುವ ಸೆಮಿಕಂಡಕ್ಟರ್ ಲ್ಯಾಬೋರೇಟರಿ SCL ವಿಕ್ರಮ್ ಸಾರಾಭಾಯ್ ಏನು ಬಾಹ್ಯಾಕಾಶ ಕೇಂದ್ರ ಪ್ಲಸ್ SCL ಎಂಬತಕ್ಕಂತ ಒಂದು ಕಂಪನಿ, ಮೊಹಾಲಿ ಕಂಪನಿ ವಿಕ್ರಮ್ 3201 ಎಂಬತಕ್ಕಂತ ಒಂದು ಮೈಕ್ರೋ ಪ್ರೊಸೆಸರ್ ನ ಇಲ್ಲಿ ಏನಪ್ಪಾ ಮಾಡಿದೆ ಅಂತಂದ್ರೆ ಅಭಿವೃದ್ಧಿ ಪಡಿಸಿದೆ. ತುಂಬಾ ಇಂಪಾರ್ಟೆಂಟ್ ಆಯ್ತಾ, ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮಾಹಿತಿ ನೋಡುವಂತೆ ನೆಕ್ಸ್ಟ್ ಇಲ್ಲಿ 2025ರ ನಾರಿ ವರದಿಯ ಒಂದು ಪ್ರಕಾರ ಭಾರತೀಯ ಮಹಿಳೆಯರಿಗೆ ಸುರಕ್ಷಿತ ನಗರವಾಗಿ ಯಾವ ನಗರವು ಇಲ್ಲಿ ಅಗ್ರ ಶ್ರೇಯಾಂಕವನ್ನ ಪಡೆದುಕೊಂಡಿದೆ ಅಂತ. ವಿಶಾಖಪಟ್ಟಣ ಇದೆ, ಕೋಹಿಮಾ, ಭುವನೇಶ್ವರ ಮತ್ತು ಐಜ್ವಾಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಅಥವಾ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಬಿಡುಗಡೆ ಮಾಡಿದ ನಾರಿ ಅಂತಕ್ಕಂತಹ ಒಂದು ರಿಪೋರ್ಟ್. ಇದು 2025ರಲ್ಲಿ ನ್ಯಾಷನಲ್ ಕಮಿಷನ್ ಆಫ್ ವುಮೆನ್ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವರದಿಯಲ್ಲಿ ನಾಗಾಲ್ಯಾಂಡ್ ನ ರಾಜಧಾನಿ ಕೋಹಿಮಾ ನೋಡಿ, ಕೋಹಿಮಾ ಎಂಬತಕ್ಕಂತಹ ಒಂದು ರಾಜಧಾನಿ ಇದು ಮಹಿಳೆಯರಿಗೆ ಅತ್ಯಂತ ಸುರಕ್ಷಿತ ನಗರ ಅಂತ ಇಲ್ಲಿ ಸ್ಥಾನ ಪಡೆದಿದೆ. ರಾಜಧಾನಿಯಲ್ಲಿ ಕೋಹಿಮಾ ಎಂಬತಕ್ಕಂತಹ ಒಂದು ಏನಪ್ಪಾ ಅಂತ ಅಂದ್ರೆ ಪ್ರದೇಶ. ಓಕೆನಾ? ಮುಂದಿನ ಪ್ರಶ್ನೆ ನೋಡೋಣ. ವಿಕ್ರಮ್ 3201 ಬಗ್ಗೆ ನಾನು ಮಾಹಿತಿ ಹಿಂದಿನ ಸ್ಲೈಡ್ ನಲ್ಲಿ ಕೊಟ್ಟಿರಲಿಲ್ಲ, ಇಲ್ಲಿ ಕೊಟ್ಟಿದ್ದೇನೆ ನೋಡಿ. ಇಲ್ಲಿ ವಿಕ್ರಮ್ 3201 ಮೈಕ್ರೋ ಪ್ರೊಸೆಸರ್ ಅಂತ. ಇದು ಭಾರತದ ಮೊದಲ ಸಂಪೂರ್ಣ ಸ್ಥಳೀಯ 32 ಬಿಟ್ ಮೈಕ್ರೋ ಪ್ರೊಸೆಸರ್ ಆಗಿದ್ದು ಇದನ್ನು ಬಾಹ್ಯಾಕಾಶ ಅನ್ವಯಿಕೆಗಳಿಗಾಗಿ ವಿಶೇಷವಾಗಿ ಅಭಿವೃದ್ಧಿ ಮಾಡಿದ್ದಾರೆ. ಇದನ್ನು ಇಸ್ರೋನ ಒಂದು ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಮತ್ತೆ ಇನ್ನೊಂದು SCL ಎಂಬತಕ್ಕಂತಹ ಒಂದು ಚಂಡೀಗಢದಲ್ಲಿ ಇರ್ತಕ್ಕಂತಹ ಒಂದು ಮೊಹಾಲಿಯಲ್ಲಿರ್ತಕ್ಕಂತಹ SCL ಎಂಬತಕ್ಕಂತ ಒಂದು ಕಂಪನಿ ಜಂಟಿಯಾಗಿ ಅಭಿವೃದ್ಧಿ ಪಡಿಸಿದ್ದಾರೆ. ಇದು ನಿರ್ಣಾಯಕ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಆತ್ಮನಿರ್ಭರ ಭಾರತ ಕಡೆಗೆ ಇದನ್ನ ಒಂದು ಪ್ರಮುಖ ಮೈಲಿಗಲ್ಲನ್ನ ಇಲ್ಲಿ ಗುರುತಿಸುತ್ತದೆ.
ವಿದೇಶಿ ಬಾಹ್ಯಾಕಾಶ ದರ್ಜೆಯ ಸಂಸ್ಕರಣಗಳ ಮೇಲೆ ಭಾರತದ ಅವಲಂಬನೆಯಲ್ಲಿ ಕಡಿಮೆ ಮಾಡುತ್ತದೆ. ಇದು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಮುಂದಿನ ಪ್ರಶ್ನೆ, 2025ರಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ನಡುವಿನ 14ನೇ ಆವೃತ್ತಿಯ ಮೈತ್ರಿ ವ್ಯಾಯಾಮ ಎಂಬತಕ್ಕಂಥದ್ದು ಯಾವ ರಾಜ್ಯದಲ್ಲಿ ನಡೆಯಲಾಗುತ್ತದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಸ್ಸಾಂ, ಮೇಘಾಲಯ, ಮಣಿಪುರ, ನಾಗಾಲ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಇದನ್ನ ಭಾರತ ಮತ್ತು ಥೈಲ್ಯಾಂಡ್, ಇಂಡಿಯನ್ ಆರ್ಮಿ, ಥೈಲ್ಯಾಂಡ್ ಆರ್ಮಿ ಇವೆರಡು ಕೂಡ ನಡೆಸ್ತಾರೆ. 14ನೇ ಆವೃತ್ತಿ. ಎಷ್ಟನೇ ಆವೃತ್ತಿ ಅಂತ ಕೇಳಿದ್ರೆ 14ನೇ ಆವೃತ್ತಿ. ಈ ಒಂದು ವ್ಯಾಯಾಮ ಏನಿದೆ ಸೆಪ್ಟೆಂಬರ್ 1ರಿಂದ ಶುರುವಾಗಿದೆ. ಎಲ್ಲಪ್ಪ ಅಂತಂದ್ರೆ ಮೇಘಾಲಯದ ಉಮ್ರೋಯ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಮೇಘಾಲಯ ಸರಿಯಾದ ಉತ್ತರ ಆಗಿರ್ತದೆ. ಇಲ್ಲಿ ನಡೆಸ್ತಾ ಇದ್ದಾರೆ ಜಂಟಿ ತರಬೇತಿ, ಇಲ್ಲಿ ನಡೆಸ್ತಾ ಇದೆ. ಇದನ್ನ ಪ್ರಥಮ ಬಾರಿಗೆ 2006ರಲ್ಲಿ ಪ್ರಥಮ ಬಾರಿಗೆ ಇಲ್ಲಿ ಪ್ರಾರಂಭ ಮಾಡಲಾಯಿತು. ಈ ವ್ಯಾಯಾಮವು ಭಯೋತ್ಪಾದಕ ನಿಗ್ರಹ ಮತ್ತು ಅರೆನಗರ ಯುದ್ಧದಲ್ಲಿ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ವಿಶ್ವಾಸ, ಜಂಟಿ ಕಾರ್ಯಾಚರಣೆ ಒಂದು ಸಾಮರ್ಥ್ಯಗಳನ್ನ ಸುಧಾರಿಸತಕ್ಕಂಥ ಒಂದು ಗುರಿಯನ್ನ ಇದು ಹೊಂದಿರತಕ್ಕಂಥದ್ದು. ಇಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ಮೈತ್ರಿ ವ್ಯಾಯಾಮದ ಬಗ್ಗೆ ನೋಡೋದಾದ್ರೆ, ಈ ವ್ಯಾಯಾಮವನ್ನ ಈಗಾಗಲೇ ನಾನು ಹೇಳಿದೆ 2006ರಲ್ಲಿ ಸ್ಥಾಪನೆ ಮಾಡಲಾಯಿತು. ಹೆಸರು ಬದಲಾವಣೆ ಅಂದ್ರೆ ಮೊದಲು ಇದನ್ನ ಥಾಯ್ ಇಂಡಿಯನ್ ಸಹಕಾರ ಕ್ಷೇತ್ರ ವ್ಯಾಯಾಮ ಅಂತ ಕರಿತಿದ್ವಿ, ಟಿಕಾಫೆ ಅಂತ ಕರಿತಿದ್ವಿ. ಇದನ್ನ 2013ರಲ್ಲಿ ಮೈತ್ರಿ ಅಂತ ಮಾಡಿದ್ವಿ. ಮೈತ್ರಿ ಅಂತ ಇಲ್ಲಿ ಮರುನಾಮಕರಣ ಇಲ್ಲಿ ಮಾಡಿದ್ವಿ. ಇದು ಭಾರತ ಮತ್ತು ಥೈಲ್ಯಾಂಡ್ ನಲ್ಲಿ ಪರ್ಯಾಯವಾಗಿ ನಡೆಸತಕ್ಕಂಥ ಒಂದು ವ್ಯಾಯಾಮ ಆಗಿದೆ. 14ನೇ ಆವೃತ್ತಿಯಲ್ಲಿ ಸೆಪ್ಟೆಂಬರ್ 1ರಿಂದ 14ರವರೆಗೆ ನಡೀತಾ ಇದೆ. ಎಲ್ಲಪ್ಪ ಅಂತಂದ್ರೆ ಮೇಘಾಲಯದ ಒಂದು ಉಮ್ರೋಯ್ನಲ್ಲಿ ಈ ಒಂದು ವ್ಯಾಯಾಮ ನಡೀತಿದೆ. ಓಕೆ, ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿ ಅಲ್ಲ ಅಂತ. ಈಸಿಯಾಗಿ ಹೇಳ್ಬೋದು. ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಆಸ್ಟ್ರೇಲಿಯನ್, ವಿಂಬಲ್ಡನ್, US, ಫ್ರೆಂಚ್ 4 ಗ್ರ್ಯಾಂಡ್ ಸ್ಲಾಮ್ಗಳು ಇದಾವೆ. ವಿಂಬಲ್ಡನ್, ಆಸ್ಟ್ರೇಲಿಯನ್ ಓಪನ್, US ಓಪನ್, ಇಂಡಿಯನ್ ಓಪನ್ ಅಂತ ಇದೆ. ಇಂಡಿಯನ್ ಓಪನ್ ಇಲ್ಲಿ ಗ್ರ್ಯಾಂಡ್ ಸ್ಲಾಮ್ ಅಲ್ಲ, ಹಾಗಾಗಿ ಆಪ್ಷನ್ ಡಿ ಸರಿ ಉತ್ತರ. ಓಕೆನಾ. ಮುಂದಿನ ಪ್ರಶ್ನೆ, US ಓಪನ್ ಸ್ಥಾಪನೆಯಾದದ್ದು ಯಾವಾಗ ಅಂತ. US ಓಪನ್ ಟೆನ್ನಿಸ್ ಟೂರ್ನಿ ಯಾವಾಗ ಸ್ಥಾಪನೆ ಆಗಿದ್ದು ಅಂತ ಕೇಳ್ತಿದ್ದಾರೆ. 1877, 81, 91, 1905 ಕೊಟ್ಟಿದ್ದಾರೆ. ಇಲ್ಲಿ 1881 ಇಲ್ಲಿ US ಓಪನ್ ಟೆನ್ನಿಸ್ ಟೂರ್ನಿ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ತುಂಬಾ ನ್ಯೂಸ್ ಅಲ್ಲಿ ಇದೆ. ಇತ್ತೀಚೆಗೆ ಅರಿಯಾನಾ ಸೆಬೆಲೆಂಕಾ ಅವರು ಮಹಿಳಾ ಕ್ಷೇತ್ರದಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ವಿನ್ನರ್ ಆಗಿದ್ದಾರೆ. ಓಕೆನಾ. ಮುಂದೆ ನೋಡೋಣ. ಇಲ್ಲಿ ನೋಡಿ, ಆಸ್ಟ್ರೇಲಿಯನ್ ಓಪನ್ ಇದು ಜನವರಿ ಮಧ್ಯದಲ್ಲಿ ನಡೆತಕ್ಕಂಥದ್ದು. ಇದನ್ನು ಹಾರ್ಡ್ ಕೋರ್ಟ್ ನಲ್ಲಿ ನಾವು ಆಟ ಆಡ್ತಿದ್ದೀವಿ. ಫ್ರೆಂಚ್ ಓಪನ್ ಇದು ಮೇ ಅಂತ್ಯದಲ್ಲಿ ಅಥವಾ ಜೂನ್ ಆರಂಭದವರೆಗೆ ನಡೀತಿದೆ. ಇದು ಕ್ಲೇ ಕೋರ್ಟ್ ನಲ್ಲಿ ನಡೀತಿದೆ. ಹಾಗೆ ವಿಂಬಲ್ಡನ್ 4ರಲ್ಲಿ ಅತ್ಯಂತ ಹಿರಿಯ ಅಥವಾ ಅತಿ ಹಳೆಯ ಒಂದು ಗ್ರ್ಯಾಂಡ್ ಸ್ಲಾಮ್. ಇದು ಜೂನ್ ಮತ್ತು ಜುಲೈನಲ್ಲಿ ನಡೀತಿದೆ. ಇಲ್ಲಿ ಹುಲ್ಲು ಕೋರ್ಟ್ ಅಥವಾ ಗ್ರಾಸ್ ಕೋರ್ಟ್ ನಲ್ಲಿ ನಡೀತಿದೆ. ನೆಕ್ಸ್ಟ್ ಇಲ್ಲಿ US ಓಪನ್ ಇದೆ. ಇದು ವರ್ಷದ ಕೊನೆಯ ಟೆನ್ನಿಸ್ ಪಂದ್ಯಾವಳಿ. ಇದು ಆಗಸ್ಟ್ ಅಂತ್ಯದಿಂದ ಸೆಪ್ಟೆಂಬರ್ ಆರಂಭದವರೆಗೆ ಹಾರ್ಡ್ ಕೋರ್ಟ್ಗಳಲ್ಲಿ ಇದು ನಡೀತಿದೆ. ಓಕೆನಾ. ಓಕೆ, ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಭಾರತದ ಉಪರಾಷ್ಟ್ರಪತಿ ಹುದ್ದೆ ಅಂತ ಕೊಟ್ಟಿದ್ದೇನೆ. ಉಪರಾಷ್ಟ್ರಪತಿ ಹುದ್ದೆ ಅಥವಾ ವೈಸ್ ಪ್ರೆಸಿಡೆಂಟ್ ಅಂತ ಕೊಡ್ತೀವಿ. ಯಾಕೆ ಅಂತ ಅಂದ್ರೆ ಇತ್ತೀಚೆಗೆ ಜಗದೀಪ್ ಧನ್ಕರ್ ಎಂತಕ್ಕಂತ ಒಂದು ಉಪರಾಷ್ಟ್ರಪತಿ ಇವರು ಏನಪ್ಪಾ ಮಾಡಿದ್ರು ಅಂತ ಅಂದ್ರೆ ರಾಜೀನಾಮೆ ಕೊಟ್ರು. ರಾಜೀನಾಮೆ ಕೊಟ್ಟ ನಂತರ ನೆಕ್ಸ್ಟ್ ಇಲ್ಲಿ ಉಪರಾಷ್ಟ್ರಪತಿ ಚುನಾವಣೆ ಆಗ್ತಾ ಇದೆ. ಈ ಒಂದು ಚುನಾವಣೆಯಲ್ಲಿ ಯಾರಪ್ಪ ಗೆದ್ದಿದ್ದಾರೆ ಅಂತ ಅಂದ್ರೆ NDA ಪಕ್ಷದ ರಾಧಾಕೃಷ್ಣನ್ ಅವರು ದೇಶದ 15ನೇ ಉಪರಾಷ್ಟ್ರಪತಿಯಾಗಿ ಇಲ್ಲಿ ಏನಪ್ಪಾ ಆಗ್ತಿದ್ದಾರೆ ಅಂತ ಅಂದ್ರೆ ನಾಮಕರಣವನ್ನ ಇಲ್ಲಿ ಮಾಡ್ತಿದ್ದಾರೆ. ಈ ಒಂದು ಉಪರಾಷ್ಟ್ರಪತಿ ಹುದ್ದೆ ಆಯ್ಕೆಯಾದ GP ಅಥವಾ ಇಲ್ಲಿ ರಾಧಾಕೃಷ್ಣನ್ ಅವರಿಗೆ ಅಭಿನಂದನೆಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಸಾರ್ವಜನಿಕ ಜೀವನದಲ್ಲಿನ ನಿಮ್ಮ ದಶಕಗಳ ಅನುಭವವು ದೇಶದ ಪ್ರಗತಿಗೆ ಮಹತ್ವದ ಒಂದು ಕಾಣಿಕೆಯಲ್ಲಿ ನೆರವಾಗಲಿದೆ ಅಂತ ಇಲ್ಲಿ
ಕೊಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ದ್ರೌಪದಿ ಮುರ್ಮು ಅವರು ಹೇಳಿದ್ದಾರೆ. ಇಲ್ಲಿ NDA ಅಭ್ಯರ್ಥಿ ಏನು ರಾಧಾಕೃಷ್ಣನ್ ಅವರಿಗೆ ಎಷ್ಟಪ್ಪ ವೋಟ್ ಸಿಕ್ಕಿದ್ವು ಅಂತ 452 ಸಿಕ್ಕಿದ್ರೆ, ವಿಪಕ್ಷಗಳ ಅಭ್ಯರ್ಥಿಗಳಿಗೆ ಇಲ್ಲಿ 300 ವೋಟ್ಗಳನ್ನ ಇಲ್ಲಿ ಸಿಕ್ಕಿದೆ. ಈಗ ಪ್ರಸ್ತುತ ಉಪರಾಷ್ಟ್ರಪತಿ ಹುದ್ದೆ ತುಂಬಾ ಇಂಪಾರ್ಟೆಂಟ್. ಈ ಹುದ್ದೆ ಬಗ್ಗೆ ತುಂಬಾ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ತವೆ. ಇಲ್ಲಿ ಉಪರಾಷ್ಟ್ರಪತಿ ಯಾರಪ್ಪ ಅಂತ ಅಂದ್ರೆ ಇಲ್ಲಿ ರಾಧಾಕೃಷ್ಣನ್ ಎಂಬತಕ್ಕಂಥವ್ರು. ಈ ಒಂದು ಉಪರಾಷ್ಟ್ರಪತಿ ಹುದ್ದೆ ಏನಿದೆ, ಇದು ರಾಜ್ಯಸಭೆಯ ಒಂದು ಚೇರ್ಮನ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಮತ್ತೆ ಈ ಒಂದು ಉಪರಾಷ್ಟ್ರಪತಿಯ ಒಂದು ಯಾವ ಒಂದು ಆರ್ಟಿಕಲ್ ನಲ್ಲಿ ಬರುತ್ತೆ ಅಂತ, ಆರ್ಟಿಕಲ್ ಅಥವಾ ವಿಧಿ 63 ಆರ್ಟಿಕಲ್ ಅದರಲ್ಲಿ ಉಪರಾಷ್ಟ್ರಪತಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಉಪರಾಷ್ಟ್ರಪತಿಯವರು ಏನಿದ್ದಾರೆ, ಇವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡ್ತಾರೆ. ಯಾವಾಗಪ್ಪ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಏನಾದ್ರೂ ರಾಜೀನಾಮೆ ಕೊಟ್ರೆ ಅಥವಾ ಏನಾದ್ರೂ ಇಮಿಡಿಯೇಟ್ ಏನಾದ್ರೂ ಡೆತ್ ಆಯ್ತು ಅಂತ ಅಂದ್ರೆ, ಏನಾದ್ರೂ ಇಂಪಾರ್ಟೆಂಟ್ ಆಗಿ ಇಂತಹ ಸಂದರ್ಭದಲ್ಲಿ ಹಂಗಾಮಿ ರಾಷ್ಟ್ರಪತಿಯಾಗಿ 6 ತಿಂಗಳ ಒಳಗೆ ಇಲ್ಲಿ ರಾಷ್ಟ್ರಪತಿಯ ಒಂದು ಎಲೆಕ್ಷನ್ ಆಗುವವರೆಗೆ ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಅಂದ್ರೆ ರಾಷ್ಟ್ರಪತಿಯವರು ಇಲ್ಲಿ ಮಾಡ್ತಾರೆ. ಈ ರಾಷ್ಟ್ರಪತಿಯಾಗಿ ಇಲ್ಲಿ ಉಪರಾಷ್ಟ್ರಪತಿಯವರು ಕೆಲಸ ಮಾಡ್ತಾರೆ. ಉಪರಾಷ್ಟ್ರಪತಿಯವರು ರಾಜೀನಾಮೆ ಯಾರಿಗೆ ಕೊಡಬೇಕು ಅಂತ ಅಂದ್ರೆ ರಾಷ್ಟ್ರಪತಿಗೆ ಕೊಡಬೇಕು. ಅದೇ ಇಲ್ಲಿ ರಾಷ್ಟ್ರಪತಿಯವರಿಗೆ ಯಾರಿಗೆ ಕೊಡಬೇಕು ಅಂತಂದ್ರೆ ಉಪರಾಷ್ಟ್ರಪತಿಯವರಿಗೆ ಕೊಡಬೇಕು. ಇಷ್ಟು ಉಪರಾಷ್ಟ್ರಪತಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ. ಓಕೆನಾ. ಮುಂದಿನ ಆರ್ಟಿಕಲ್ ಇಲ್ಲಿ ನೋಡಿ, 2026 ಫೆಬ್ರವರಿ 7ರಿಂದ ಮಾರ್ಚ್ 8ರವರೆಗೆ T20 ವಿಶ್ವಕಪ್ ಅಂತ ಕೊಟ್ಟಿದ್ದಾರೆ. T20 ವಿಶ್ವಕಪ್ ಅಂತ ಇದು ಎಲ್ಲಿ ಮಾಡ್ತೇವೆ ಅಂತ ಅಂದ್ರೆ ಅಹಮದಾಬಾದ್ ನಲ್ಲಿ. ಇಲ್ಲಿ ಫೈನಲ್ ಆತಿಥ್ಯ ಎಲ್ಲಪ್ಪ ಅಂತಂದ್ರೆ ಅಹಮದಾಬಾದ್. ಭಾರತದ 5 ತಾಣಗಳಲ್ಲಿ ಪಂದ್ಯ ನಡೀತಿದೆ. ಏನಪ್ಪಾ ಅಂತಂದ್ರೆ T20 ವಿಶ್ವಕಪ್, T20 ವರ್ಲ್ಡ್ ಕಪ್. ಯಾರು ಆತಿಥ್ಯ ಯಾರು ಅಂತ ಅಂದ್ರೆ ಭಾರತ. ತುಂಬಾ ನ್ಯೂಸ್ ಅಲ್ಲಿ ಇದೆ, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ವಾಯು ಮಾಲಿನ್ಯ ತಡೆಗೆ ಪ್ರಯತ್ನ ಅಂತ ಕೊಟ್ಟಿದ್ದಾರೆ. ಇಂದೋರ್, ಅಮರಾವತಿ, ದೇವಾಸ್ ಇಲ್ಲಿ ನಗರಗಳು ಪ್ರಥಮ ಇಲ್ಲಿ ಬಂದಿದೆ. ಇಂದೋರ್, ಅಮರಾವತಿ ಮತ್ತು ದೇವಾಸ್ ನಗರಗಳು ರಾಷ್ಟ್ರೀಯ ಶುದ್ಧ ಗಾಳಿ ಕಾರ್ಯಕ್ರಮದಲ್ಲಿ NCAP ಅಲ್ಲಿ ಅಡಿಯಲ್ಲಿ ವಾಯು ಮಾಲಿನ್ಯ ತಡೆಗಟ್ಟುವಲ್ಲಿ ಅತ್ಯುತ್ತಮ ಪ್ರಯತ್ನ ಇಲ್ಲಿ ಬಂದಿದ್ದೇವೆ. ಇವು 3 ಕೂಡ ಇಲ್ಲಿ ಅಗ್ರಸ್ಥಾನದಲ್ಲಿ ಪಡೆದಿರತಕ್ಕಂಥದ್ದು. ಓಕೆನಾ. 3ರಿಂದ 10 ಲಕ್ಷ ಜನಸಂಖ್ಯೆ ಒಂದು ವಿಭಾಗ. ಅಗ್ರ ನಗರಗಳು: 1 ಅಮರಾವತಿ ಮಹಾರಾಷ್ಟ್ರದಲ್ಲಿದೆ, 2 ಝಾನ್ಸಿ ಮುರಾದಾಬಾದ್ ಉತ್ತರ ಪ್ರದೇಶದಲ್ಲಿದೆ, 3 ಅಲ್ವಾರ್ ರಾಜಸ್ಥಾನದಲ್ಲಿದೆ. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಇಂದೋರ್, ಅಮರಾವತಿ, ದೇವಾಸ್ ಈ 3 ನಗರಗಳಿಗೆ ಪ್ರಥಮ ಸ್ಥಾನ, ಫಸ್ಟ್ ಪ್ಲೇಸ್ ಸಿಕ್ಕಿದೆ. ಯಾವುದರಲ್ಲಿ ಅಂತಂದ್ರೆ ವಾಯು ಮಾಲಿನ್ಯ ತಡೆಗೆ ಪ್ರಯತ್ನ ಮಾಡುವಲ್ಲಿ. ಓಕೆನಾ. ಇವಾಗಿದ್ದು ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ಗಳು. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದೆ, ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ಲೈಕ್ ಮಾಡಿ, ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ. ನಿಮಗೆ ಪ್ರಶ್ನೆಗಳನ್ನ ಈಗಾಗಲೇ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ಆ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡಿ. ಮತ್ತೆ ನಮ್ಮ ಒಂದು ಟೆಲಿಗ್ರಾಮ್ ನ ಜಾಯ್ನ್ ಆಗಿ ಈ ಒಂದು PDF ನ ನೀವು ಫ್ರೀ ಆಗಿ ನೀವು ಪಡೆದುಕೊಳ್ಳಬಹುದು. PDF ನ ಫ್ರೀ ಆಗಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಈ ತರಗತಿನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.